ವೀರ ಬಾಬಾ ಕರವೈರವೇ ವೀರ ಬಾಬಾ ಕರವನೇರವೇ ವೀರ ಬಾಬಾ ಮೌನವಿರುವ ಕಾರಣ ಅರಿಯನು ಏನು ಅಪಮಾನವನ್ನು ಗೈರಿದೆ ಏನು ಏನು ಅಪರಾಧವನ್ನು ಎಸಗಿದೆ ಏನು ಅಪಮಾನವನ್ನು ಗೈರಿದೆ ಏನು ಅಪಮಾನವನ್ನು ಗೈರಿದೆ ಮಾನನಿಧಿಯನ್ನಿಂದ ನಡೆಸಿದ ಮಾನನಿಧಿಯನ್ನಿಂದ ನಡೆಸಿದ ಊನವೇನು ಮಾನವೀಯಂದಲಾಗಿಯ ಊನವೇನು ಊನವೇನು ವೀರ ಬಾಲ್ ದೂರ ನಿಂದಿರುವುದೇಕೆ ಏಕೆ ಪೂರಿ ಕೋಪ ಏಕೆ ಪೂರಿ ಕೋಪವಿದೇಕೆ ವೀರ
ಶತ್ರು ಪ್ರಸವವನ್ನು ಕೊಲ್ಲುವುದಕ್ಕೆ ನನಗೆ ಅಸಾಧ್ಯವಾಯಿತೋ ಅಂಥವನನ್ನು ನೀನು ಕೊಂದು ಬರ್ತೀಯ ಎನ್ನುವ ಹಾಗೆ, ಕೊಲ್ತೆಂದು ಗೊತ್ತಿತ್ತು, ಅದು ಇಷ್ಟು ಬೇಗ ಕೊಡುತ್ತೀಯ ಎನ್ನುವ ಹಾಗೆ ನನಗೆ ಭಾವಿಸಿಲ್ವಾಗಿತ್ತು. ಮಗು, ಪರಮಾನಂದವಾಗುತ್ತಾ ಇದೆ. ಈ ಲೋಕದಲ್ಲಿ ಅಜೇಯವಾದಂತಹ ವರವನ್ನು ಸಂಪಾದಿಸಿ ಲೋಕಕಂಟಕನಾಗಿ ಸುರರ್ಗಳನ್ನು ಗಾರುಗಡಿಸ್ತಾ ಇದ್ದವ ಶತ್ರು ಪ್ರಸೋದನ. ಯಾವ ದುಷ್ಟನ್ನು ಕೊಲ್ಲುವುದಕ್ಕೆ ನನ್ನಿಂದ ಆಗಲಿಲ್ಲ, ಆ ಕೆಲಸವನ್ನು ನೀ ಮಾಡಿದ್ದಿ. ನಿಜವಾದ ಸುದರ್ಶನ ವಿಜಯ ಅಂತ ಹೇಳಿದ್ರಿ. ಇದು ಯಾಕೆ ಗೊತ್ತಾ? ಈ ಮೊದಲು ನಾನು ಅದೆಷ್ಟೋ ದೈತ್ಯರನ್ನು ಕೊಂದಿದ್ರು ಸಹ ಅದರಲ್ಲಿ ಇಬ್ಬರದ್ದು ಪಾಲಿತ್ತು. ನಾನು ಸೇರಿಕೊಂಡುದರಿಂದ ಅದನ್ನು ಹೇಳಿದ್ರು. ನಾನು ಹಾಗೂ ನೀನು ಇಬ್ಬರು ಸೇರಿ ದುಷ್ಟನ್ನು ಕೊಂದದ್ದಾಗಿತ್ತು. ಆದರೆ ಈ ಪ್ರಕರಣದಲ್ಲಿ ಹಾಗಲ್ಲ. ಏನು ಈ ಪ್ರಸಂಗದಲ್ಲಿ ನಿಮ್ಗೊಂದು ಹೆಸರು ಬಂದದ್ದು ಅಂತ ಹೇಳಿದ್ರೆ, ನಿಜವಾಗಿ ಇಷ್ಟು ವರ್ಷಕ್ಕೂ ನಿಮ್ಗೆ ಇಷ್ಟು ಒಳ್ಳೆ ನಿನ್ ಪ್ರತಿಭೆ ಇತ್ತು. ಆದರೂ ಆ ಪ್ರತಿಭೆಯನ್ನು ಪ್ರಕಟಪಡಿಸುವುದಕ್ಕೆ ನೀವು ಕೊಡಲಿಲ್ಲ, ಸರಿಯಾದ ಅವಕಾಶ ಸಿಗಲಿಲ್ಲ. ಬಹುಶಃ ನಾನು ತಪ್ಪು ಮಾಡಿದ್ದೇನೋ ಅಂತ ಅನ್ನಿಸ್ತದೆ. ಅದು ಒಂದು. ಕೆಲವು ಸಲ ನಮಗೆ ಅವಕಾಶ ಸಿಗದೇ ಇದ್ದಾಗ ನಾವೇ ಅವಕಾಶವನ್ನು ಸೃಷ್ಟಿಸಿಕೊಳ್ಬೇಕು. ಇವತ್ತಿನಿಂದ ಅಂದ್ರೆ ಈ ವರ್ಷದಿಂದ ನೀನೇ ನಿನ್ನ ಅವಕಾಶವನ್ನು ಸೃಷ್ಟಿಸಿಕೊಳ್ಳುತ್ತೀ ಎನ್ನುವಂಥ ವಿಶ್ವಾಸವನ್ನು ಹೊಂದಿದ್ದೇನೆ. ಯಾಕೆಂದ್ರೆ ಬಾಳುವ ಮಕ್ಕಳ ಬಾಲ್ಯ ನೋಡಿದ್ರೆ ಗೊತ್ತಾಗುತ್ತದೆ. ಹೌದೌದು. ಯಾಕೆಂದ್ರೆ ಅವರ ಚಟುವಟಿಕೆ ಇದೆಲ್ಲ ಗಮನಿಸಿದಾಗ ಮುಂದೆ ಹೇಗಾಗಬಹುದು ಎನ್ನುವ ಹಾಗೆ ಶತ್ರು ಪ್ರಸೋದನ ನೀನು ಯಾವಾಗ ಕೊಂದೆಯೋ ನಿನಗೆ ಅರ್ಹತೆ ಉಂಟು ಅಂತಾಯ್ತು. ಹಾಗಾಗಿಯೇ ನಾವೆಲ್ಲ ತೀರ್ಮಾನ ಮಾಡಿದರೆ ಗೊತ್ತುಂಟ. ಹೌದು, ದೇವಾನು ದೇವತೆಗಳನ್ನೆಲ್ಲ ಭರಿಸುವುದು, ವಿಶ್ವಕರ್ಮಂದು ವಿಶೇಷವಾದಂತಹ ಸಭಾಭವನ ನಿರ್ಮಾಣ ಮಾಡುವುದು, ಮತ್ತೆ ರಂಭಾದಿ ನಾರಿಯರನ್ನು ಸ್ವಾಗತಿಸಿಸುವುದು, ಆಮೇಲೆ ತುಮ್ಮೂರ ನಾರದ ಚಿತ್ರಸೇನ ಇವರಿಂದ ಗಾನ ವೈಭವ, ನಾಟ್ಯ ವೈಭವ. ಹೌದೌದೌದು, ಗಾನ ವೈಭವ ಇದ್ದ ಮೇಲೆ ನಾಟ್ಯ ವೈಭವ ಮಾಡುವವರಿಗೆ ಸಭ್ಯಂತರಾಗುವುದು. ಹಾಗಾಗಿ ಅವರಿಗೂ ಸಹ ಕುಣಿಲಿಕ್ಕೆ ಅವಕಾಶ ಕೊಡುವುದೇ. ಹಾಗೆ ಅಂತಹ ಸಂಭ್ರಮಣದ ಕಾರ್ಯ ನಡೆಯುತ್ತಿರುವಂತಹ ಹೊತ್ತಿಗೆ ನಿನ್ನನ್ನು ಮೇನೆಯಲ್ಲಿ ಕುಳ್ಳಿರಿಸಿ 4 ಜನ ಅಂತ ನಿನಗೆ ಅನುಮಾನ ಉಂಟಾ? ಭೂಲೋಕದಲ್ಲಿ 4 ಜನ ಹೊತ್ಕೊಂಡು ಹೋಗೋದು ಹೇಗೆ ಗೊತ್ತುಂಟಲ್ಲ? ಯಾಕಂತ ಈಗ ಪಲ್ಲಕ್ಕಿಂದ ಎಷ್ಟು ಜನ ಹೋಗುವುದು? 4 ಅಲ್ಲ, ಮುಂದೆ ಹಿಂದೆ ಮಾತ್ರ. ಹೌದು, 4 ಜನ ಇದ್ರು ಕೂಡ ಮುಂದೆ ಹಿಂದೆ ಮಾತ್ರ. ಇದರ ಚಟ್ಟ ಹಾಗಲ್ಲ, 4 ಜನ ಆ ಕಡೆ ಈ ಕಡೆ. ಹಾಗಾಗಿ 4 ಜನ ಲೆಕ್ಕ ಹಾಕಿದ್ದೇನೆ ಮಾತಿಗೆ ಹಾಗಾಗಿ ಅಡ್ಡ ಅರ್ಥ ಮಾಡ್ಕೊಳ್ಳ. ಒಂದ್ ವೇಳೆ ನಾ ತಪ್ಪು ಹೇಳಿದ್ರೆ ಇಟ್ಟುಕೊಳ್ಳುವ ಅಭ್ಯಾಸ ಆಗಿತ್ತು. ಅಲ್ಲ, ನಾನೊಂದು ತಪ್ಪು ಹೇಳಿದ್ರು ನೀ ಬುದ್ಧಿವಂತ ಅಲ್ಲ, ನೀ ಸರಿ ಮಾಡ್ಕೊಳ್ಬೇಕು. ಹೌದಾ? ಹಾಗೆ ಮೇನೆಯಲ್ಲಿ ಕುಳ್ಳಿರಿಸಿಕೊಂಡು ಕರೆತರುವಂತಹ ಹೊತ್ತಿಗೆ ಗಾನ ನರ್ತನ ಸ್ಪರ್ಧೆ ಎಲ್ಲ ನಡೆಯುತ್ತಿರುವಂತಹ ಹೊತ್ತಿಗೆ ನಿನ್ನ ಕುರಿತಾಗಿ ಹೊಗಳುವುದಕ್ಕೆ ಹೌದು ಸ್ವಸ್ತಿ ವಾಚನ. ಯಾರು ಬೇರೆ ಯಾರಲ್ಲ, ಸ್ವಸ್ತಿ ವಾಚನ ನಮ್ಮಲ್ಲಿ ಬ್ರಹ್ಮದೇವನೇ. ಮತ್ತೆ ನನ್ನ ವಿಷಯ ಮಾತಾಡ್ಲಿಕ್ಕೆ ಬ್ರಹ್ಮನೇ ಸರಿ. ಯಾಕಂದ್ರೆ ಬಹಳಷ್ಟು ಉಂಟಲ್ಲ, ಯಾಕಂದ್ರೆ ಬರ್ದವ. ಹಾಗಾಗಿ ಬರೆಯುವವನಿಗೆ ಸಾಕು ಸಾಕು ಅನ್ನಿಸ್ಬೇಕು. ಹಾಗಾಗಿ ಸ್ವಸ್ತಿ ವಾಚನ ಮಾಡುವುದಕ್ಕೆ ಬ್ರಹ್ಮನನ್ನು ಇರಿಸಿ ಈಶ್ವರನಿಂದ ನಿನ್ನ ಕೊರಳಿಗೊಂದು ಹಾರ ತುರ. ಈಶ್ವರ ಹೇಳುವಾಗ ಈಗ ಮುಂದೆ ಹೋಗುದು ನಿಮಗೆ ಅದರಲ್ಲಿ ಪರಿಭೇದ ಉಂಟು. ಹಾಗೆ ನಾ ಹೇಳಿದ್ರು ಒಂದೇ, ಈಶ್ವರ ಹೇಳಿದ್ರು ಒಂದೇ. ಸರಿ. ಹಾಗೆ ಆ ತುರಾಯಿಯನ್ನು ತೊಡಿಸಿ ಸುದರ್ಶನ ವಿಜಯ ಎನ್ನುವಂತ ಗೌರವ ಬಿರುದಾವಳಿಗಳು. ಮತ್ತೆ ಇದು ಪ್ರಮಾಣ ಪತ್ರ ಓದ್ಲಿಕ್ಕೆ ಜನ ಬೇಕಲ್ಲ. ನಮ್ಮಲ್ಲಿ ಒಳ್ಳೆ ಕಲ್ತವ್ರು ಒಳ್ಳೆ ಗೊತ್ತಿದ್ದವರು ಅಂತ ಹೇಳಿದ್ರೆ ಬೃಹಸ್ಪತಾಚಾರ್ಯರು ಆ ದೇವಗುರುವರಿಂದ ನಿನ್ನ ಪ್ರಮಾಣ ಪತ್ರವನ್ನು ವಾಚಿಸಿ ಸುದರ್ಶನ ವಿಜಯ ಎನ್ನುವಂತ ಬಿರುದಾವಳಿಗಳೊಂದಿಗೆ ನಿನಗೆ ಗೌರವ ಸಮ್ಮಾನ ನೀಡಬೇಕು ಎನ್ನುವ ಹಾಗೆ ನಾವೆಲ್ಲ ಯೋಚನೆ ಮಾಡಿ ಸಿದ್ಧತೆ ಮಾಡಿಕೊಳ್ತಾ ಇದ್ದದ್ದು. ವ್ಯವಸ್ಥೆ ಬಂದಿದೆ, ಸಿದ್ಧತೆ ಉಂಟು. ಆದ್ರೆ ನಮ್ಮ ನಿರೀಕ್ಷೆಗೂ ಮಿಗಿಲಾಗಿ ನೀನು ಆ ಕೆಲಸವನ್ನು ಮುಗಿಸಿ ಬಂದು ಬಿಟ್ಟಿದ್ದಿ. ಹೋಗುವಾಗ ತಡ ಆದ್ರು ಬರುವಾಗ ಬೇಗ ಬಂದಿದ್ದೆ. ಅಲ್ಲ, ಇದು ವ್ಯವಸ್ಥೆ ಸನ್ಮಾನಕ್ಕೆ ಅಂತ. ಅದು ಜನ್ಮ ಅಂತದ್ದು ವೈಕುಂಠದ ನಿನ್ ದೇವಸ್ಥಾನ ಕಟ್ಸುದೆ. ಅಲ್ಲ, ನಾನು ಎಲ್ಲಿ ಅದು ಇರ್ತೇನೆ, ಯಾಕಂದ್ರೆ ನಿನ್ನಿಂದ ನಾನಲ್ವಾ. ಈಗ ನೋಡು ನನ್ನ ಸ್ಥಿತಿ ಹೇಗಾಯ್ತು ನೋಡು. ಹೌದಪ್ಪ, ಈಗ ನನ್ನ ಮರ್ಯಾದೆ ಉಳಿದವ ಯಾರು ಅಂತ ಕೇಳಿದ್ರೆ ನೀನು. ಹೌದಾ? ಅಂತಹ ನೀನು ಕೆಲಸ ಮಾಡಿ ಬಂದ ಬಳಿಕ ಸೋತ್ರೆ ಪ್ರಶ್ನೆಗೆ ನೀ ಸೋತು ಸುಣ್ಣವಾದ್ರೆ ಮುಖ ತೋರಿಸುವುದಕ್ಕೆ ಅವಮಾನ. ಸೋಲುವ ಪ್ರಶ್ನೆ ಉಂಟಾ? ನೀ ಗೆದ್ದಿದ್ದಿ, ಅದು ಗೆದ್ದು ಬಂದಿದ್ದಿ. ಗೆದ್ದು ಬಂದಂತಹ ನೀನು ನೇರವಾಗಿ ಬರುವುದನ್ನು ನಲ್ಲಿ ಮಾತಾಡುದನ್ನು ಬಿಟ್ಟು ದೂರ ನಿಂತಿದ್ದಿ. ಮುಖ ಕೆಂಪಡರಿ ಹೋಗಿದೆ. ಪಟ 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 ಮಾತಾಡ್ತಾ ಇರುವಂತ ನೀನು ಈಗ ಗೆದ್ದವರು ಮಾತಾಡ್ಲಿಕ್ಕೆ ಹೋಗುದಾ, ಗೆದ್ದವರನ್ನು ಮಾತಾಡ್ಲಿಕ್ಕೆ ಹೋಗುದಾ? ಗೆದ್ದವರನ್ನು ನಾನು ಮಾತಾಡ್ಲಿಕ್ಕೆ ಬಂದೆ. ಈಗ ಏನಾದ್ರು ಪ್ರಶಸ್ತಿ ಸಿಕ್ಕಿದೆ ನಿಮಗೆ ಶುಭಾಶಯ ಹೇಳುವುದು. ಹೌದೌದು. ಹಾಗೆ ಗೆದ್ದಂತ ನಿನಗೆ ಶುಭಾಶಯವನ್ನು ಹೇಳೋದಕ್ಕೆ ನಾನು ಬಂದ್ರೆ ನೀ ದೂರ ನಿಂತಿದ್ದಿ, ಮುಖ ಸಿಂಡ್ರಿಸಿಕೊಂಡಿದ್ದಿ, ಸರಿಯಾಗಿ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಾ ಇಲ್ಲ, ಮೌನವಂತಿದ್ದಿ. ನನಗೇನಾದ್ರು ತಪ್ಪಾಯ್ತಾ?
ನನ್ಗೆ ಏನಾದ್ರು ತಪ್ಪಾಗುತ್ತೆ ಹೀಗಾಯ್ತು ಅಂತ ಹೇಳಿದ್ರೆ ಸಾಕು, ನಾನು ಆ ಕೂಡಲೇ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತೇನೆ ಕೊಂಡೆ ಅಪ್ಪ. ಇಷ್ಟೊತ್ತರಿಗೆ ಸರಿ ಎಂತ ಮಾತಾಡಿದೆ ಅಂತ ಹೇಳ್ಬೋದು. ಹೌದಾ? ಸಾಯಿ ಕೆಲವು ಸಲ ಕಬ್ಬಿಣದ ಕಟೆಲೆ ಅರ್ಥ ಆಗುದಿಲ್ವಾ? ಹೌದೌದು. ರಗಳೆ ಆಗ್ತದೆ, ಇದು ಕಟೆಯುವುದಕ್ಕೆ ಆಗುದಿಲ್ಲ. ಹಣ್ಣು ಗಟ್ಟಿಲಿದ್ದವರೆಲ್ಲ ಹಾಗೆ ಸಿಗದೆ ಇದ್ದ ಹುಳಿ ದ್ರಾಕ್ಷಿ ಹುಳಿ ಅಂತ ಹೇಳಿದ್ರು. ನನಗೆ ಹೇಳಿದ್ದು ಗೊತ್ತು. ಹಾಗೆ ನನಗೆ ಇಂಥದ್ದೆಲ್ಲ ಮೊದಲು ಅರ್ಥ ಆಗ್ತಾ ಇರಲಿಲ್ಲ, ಈಗೀಗ ಬೇಗ ವ್ಯರ್ಥವಾಗ್ತದೆ. ನಾ ಇನ್ನೊಬ್ಬರಿಗೆಲ್ಲ ತಾಗಿಸಿ ಮಾತಾಡುವುದೇ ಇಲ್ಲಪ್ಪ, ಗೊತ್ತೇ ಆಗುದಿಲ್ಲ. ಇಲ್ಲಿ ಬಿಡು, ಪ್ರಕರಣ ಮುಗಿಸುವ. ಗೆದ್ದು ಬಂದಿದ್ದಿ ಇದ್ದಲ್ಲೇ ಇರಬೇಕು. ನೀನ್ ಕೀರ್ತಿಶಾಲಿ ಆಗಬೇಕು ಅಂತಾದ್ರೆ ನನ್ನ ಕರದಲ್ಲಿ ಇರ್ಬೇಕು. ನೀನ್ ನನ್ನ ಕರದಲ್ಲಿದ್ರೆ ನನ್ಗೊಂದು ಚಂದ, ನಾ ಚಂದ ಕಾಣ್ಬೇಕಿದ್ರೆ ನೀನು ಇರ್ಬೇಕು. ಯಾಕಂದ್ರೆ ಶತ್ರು ಭುಜದಲ್ಲಿ ಶತ್ರು ಆಯುಧವನ್ನು ಹಿಡ್ಕೊಂಡವ. 3 ಉಂಟು. ನಾನಿಲ್ಲ ಅಂತಾರೆ ಹೀಗೆ ಮಾಡಿ ನಿಂತ್ಕೊಳ್ಬೇಕು ನೀನು. ಹೌದೌದು, ಈ ಬೆರಳಿ ಒಂದು ಶೋಭೆ ಬರ್ಬೇಕಾ ಬೇಡವಾ? ಆ ಚಕ್ರ ನಿಲ್ಲುದು ಬೆರಳು ಬೇಕಲ್ಲ. ಏ ಹರಿಯೇ, ನಿನ್ನ ಮಾಯಕದ ನುಡಿ ಯಾರಲ್ಲಿ ಹೇಳ್ತೀಯ? ಇಲ್ಲಿಂದ ಅಲ್ಲ, ಅಲ್ಲಿಂದ ಹೇಳಲಿಕ್ಕೆ ಹೊರಟ್ರೆ ನೀನು ಬಂದ ಪರಿ ಹೇಗೆ? ಆಲದೆಲೆಯಲಿ ಮಲಗಿ ಕಾಲದ ಕಥೆಯನ್ನು ಮಾಡಿಕೋ. ಆಲದೆಲೆಯಲಿ ಮಲಗಿ ನಾಡಿಕೋದ್ಭವನನ್ನು ಪೀಡಿದೆ 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 ಹರಕೆರವು ಕಾಲ. ನಾಡಿಗೋದ್ಭವನನ್ನು ಪೀಡಿದೆ ಹರಕೆರವು ಕಾಲ. ಕಾಳನು ಮೊದಲುತ್ತ ಅವರಳು ಗುದ್ದಲವರುಳು ಸೋಲು 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 ನಿನ್ನಯ ಪಾಲಿಗಣಕಲು. ಆಮೇಲೆ ಎಂದನು ಕಳರು ಪರಿಯಂ ಮರಿದೆಯ ಹರಿಯೇ ಆಲದೆಲೆಯಲಿ ಮಲಗಿ ತೇಲುವ ಕಾಲದಲ್ಲಿ ಸುದರ್ಶನ, ನಿನ್ನ ಕಾಪಟ್ಯದ ವಾಣಿಯನ್ನು ಸುದರ್ಶನಿಗೇನು ವೇದ್ಯವಾಗುವುದೆಂದಾಗಿ ಭಾವಿಸಿದೆಯಾ? ನನ್ನಲ್ಲಿ ಕಪಟ ಉಂಟು. ಇಲ್ಲಿಂದಲ್ಲ ಅಲ್ಲಿಂದಲೇ ಹೇಳ್ತೇನೆ ಕೇಳು. ಇಲ್ಲಿಂದ ಹೇಳ್ತೀನಿ. ಆದಿಮಾಯೆಯಿಂದ 3ರ ಸೃಷ್ಟಿ, ಬ್ರಹ್ಮ ವಿಷ್ಣು ಮಹೇಶ್ವರನಂತಹ ಹೆಸರನ್ನು ತಾಯಿ ಇಟ್ಟಳು. ಇರುವುದಕ್ಕೆ ಸ್ಥಳ, ಮಾಡೋದಕ್ಕೆ ಉದ್ಯೋಗ, ಹಿಡಿಯುವುದಕ್ಕೆ ಆಯುಧ, ಒಂದೊಂದು ಗುಣ ಅನುಗ್ರಹಿಸಿದವಳು ಅವಳು. ಆರಂಭದಲ್ಲಿ ಕಿವಿಯ ಕಿಲ್ಮಿಷವನ್ನು ಜಲದಿಗೆ ಎಸೆದಾಗ ಹುಟ್ಟಿಕೊಂಡವರು ಆದಿ ದೈತ್ಯರಾದಂತಹ ಮಧುಕೈಟಭ. ನಾಯಕೋತ್ಮನಾದಂತಹ ವಿಧಾತನ್ನು ಪೀಡಿಸುತ್ತಾ ಭಯಭೀತನಾದಂತಹ ಬ್ರಹ್ಮದೇವ ನಿನ್ನ ನಾಭಿ ನಾಳದ ಅಡಿಯಲ್ಲಿ ಅವಿತು ಕುಳಿತುಕೊಂಡ. ಆಮೇಲೆ ದಾನವರಿಗೆ ಕಾಣ ಸಿಕ್ಕಿದ್ದು ನೀನು. ನಿನಗೂ ದಾನವರಿಗೂ ಪಂಚದಿವ್ಯ ವರುಷಗಳ ಕಾಲ ಘನಘೋರವಾದಂತಹ ಸಂಗ್ರಾಮ ಹುಟ್ಟಿಕೊಂಡಿತು. ಪರಿಣಾಮ ಗೆಲುವು ಎನ್ನುವುದು ನಿನ್ನ ಪಾಲಿಗೆ ಮರೀಚಿಕೆಯಾಗಿ ಉಳಿಯಿತು. ಆಮೇಲೆ ನೀ ಎನ್ನ ಕಳುಹಿ ಮಧುಕೈಟಭರನ್ನು ತರಿದವ ಸುದರ್ಶನ ನಾನು. ನಿಜವಾಗೂ ಮೇದಿನಿಯ ನಿರ್ಮಾಣಕ್ಕೆ ಕಾರಣ ನಾನು. ಆವತ್ತೆ ಮಧುವನ್ನು ಕೊಲ್ಲುವುದರ ಮೂಲಕವಾಗಿ ಕೈಟಪನ ಸಂಹರಿಸುವುದರ ಮೂಲಕವಾಗಿ ಕಲ್ಲು ಗುಡ್ಡ ಪರ್ವತಗಳ ನಿರ್ಮಾಣ ಮಾಡಿದವ ನಾನು. ನಿಜವಾಗೂ ಮೇದಿನಿ ನಿರ್ಮಾಪಕ ಯಾರು ಕೇಳಿದ್ರೆ
ಅದು ನಾನು. ಆದ್ರೂ ಪ್ರಚಾರಕ್ಕೆ ಬರ್ಲಿಲ್ಲ. ನೀ ಬಿಡ್ಲಿಲ್ಲ, ನೀ ಯಾರನ್ನು ಪ್ರಚಾರಕ್ಕೆ ಬರ್ಲಿಕ್ಕೆ ಬಿಡ್ತೇವೆ ಅಲ್ವಾ? ಹಾಗಿರುವಾಗ ಅನೇಕ ಜನವರು ಬಂದಾಗ ಅವರನ್ನು ಸೇರಿಕೊಂಡು ಕೊಂದವ ನಾನು. ಸಂಘದಲ್ಲಿ ದುಡಿಯೋರು ಯಾರೋ ಹೆಸರು ಯಾರಿಗಲ್ಲ. ಪೂರ್ಣ ನೀ ಧರ್ಮಕ್ಕೆ ಹೆಸರು ಮಾಡ್ಕೊಂಡೆ ದೊಡ್ಡ ನನಗೆ ಗೊತ್ತುಂಟು. ನಾನೇ ಅಲ್ಲ, ನನ್ನಿಂದಲೇ ಅಲ್ಲ, ನಾನಿಲ್ಲದೆ ಪ್ರಪಂಚದ ವ್ಯವಹಾರ ಇಲ್ಲವೇ ಇಲ್ಲ. ಏ ಹರಿಯೇ, ನಾನೇ ಸರ್ವಂತರಾಮಿ, ನಾನೇ ಸರ್ವಶಕ್ತ, ನಾನೇ ಸರ್ವಶಕ್ತಿ ಸಂಪದ ಎನ್ನುವುದಾಗಿ ಒಪ್ಪಿಕೊಂಡು ವೈಕುಂಠದಲ್ಲಿ ನನ್ನ ಯೋಗ್ಯತೆಯನ್ನು ಒಪ್ಪಿಕೊಂಡು ಮೆಚ್ಚಿಕೊಂಡು ಹಾವಿನ ಹಾಸಿಗೆಯನ್ನು ನನಗೆ ಬಿಟ್ಟು ಕೊಟ್ಟರೆ ಹಾಗೆ ಇಲ್ಲದೆ ಹೋದ್ರೆ ಯಾವ್ದಕ್ಕೆ ಸಾಕ್ತೇನೆ. ಕೆಲಸ ದರ್ಶನ ನಿನ್ನ ಒಳತಳ ಏನು ಎನ್ನುವುದು ಸ್ಪಷ್ಟವಾಗಿ ಈಗ ಅರ್ಥ ಆಯಿತು. ನಿನ್ನ ಕಾರಣದಿಂದಲೇ ನಾನು ಶಾಶ್ವತವಾದಂತಹ ಪದವಿಯನ್ನು ಪಡೆದದ್ದು, ನಾನು ಶ್ರೇಷ್ಠತೆಯನ್ನು ಪಡೆದದ್ದು ನಾನು ಎನ್ನುವ ಹಾಗೆ ನಾನು 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 ಎನ್ನುವುದು ಅಹಂಕಾರವಾಗುತ್ತದೆ. ಅಹಂಕಾರ ಎನ್ನುವುದು ಒಂದು ಹದದಲ್ಲಿರಬೇಕು. ಅದು ಮಿತಿ ಮೀರಿದ್ರೆ ಅಧೋಗತಿಯಾಗುತ್ತದೆ. ಲೋಕ ಯಾವುದಿದು? ವೈಕುಂಠ. ಈ ವೈಕುಂಠದಲ್ಲಿ ಯಾವ ಕಾಲಕ್ಕೂ ಸತ್ವಗುಣವೇ ವಿಜೃಂಭಿಸಬೇಕು ಬಿಟ್ರೆ ರಾಜಸಗುಣ ಯಾವ ಕಾಲಕ್ಕೂ ವಿಜೃಂಭಿಸಕೂಡದು. ಪರಮ ಪುರುಷೋತ್ತಮ ನಾನು, ಆದಿ ಅಂತ್ಯವಿಲ್ಲದೆ ಇದ್ದಂತಹ ಅನಂತನಾದಂತಹ ನನ್ನನ್ನು ಅಳತೆ ಮಾಡುವುದಕ್ಕೆ ನೀನು ಹೊರಡುತ್ತೆ ಅಂತ ಆದ್ರೆ ನೀನು ಅಧಪತನದ ಹಾದಿಯಲ್ಲಿ ಇದ್ದೀ ಅಂತ ಅರ್ಥ. ಮಗೋ, ಮೊಮ್ಮಗನೊಬ್ಬ ಅಜ್ಜನ ಹೆಗಲನೇರಿ ಕುಳಿತುಕೊಂಡ ಮಾತ್ರಕ್ಕೆ ಅಜ್ಜನಿಗಿಂತ ಪ್ರಾಜ್ಞನಾಗುವುದಕ್ಕೆ ಸಾಧ್ಯ ಇಲ್ಲ. ಅಜ್ಜನಿಗಿಂತ ಎತ್ತರವಾಗಿ ಕಾಣಬಹುದು ಅಷ್ಟೇ. ಹಾಗೆಯೇ ಒಬ್ಬನನ್ನು ನಾವು ಹೊಡೆಯಬೇಕು ಅಂತ ಆದ್ರೆ ಅದಕ್ಕೆ ಸರಿಯಾದಂತಹ ಆಯುಧ ಬೇಕಾಗುತ್ತದೆ. ಆಯುಧಕ್ಕೆ ಶಕ್ತಿ ಇಲ್ಲ, ಇದ್ದರೂ ಎಷ್ಟು ಶಕ್ತಿಯೋ ಅಷ್ಟು ಶಕ್ತಿ ಮಾತ್ರ. ಆ ಆಯುಧವನ್ನು ಪ್ರಯೋಗಿಸುವಂತ ಕೈಯ ಶಕ್ತಿ ನಿಜವಾದಂತಹ ಶಕ್ತಿ. ಸ್ವಯಂ ಸ್ಫೂರ್ತಿಯಿಂದ ಹೋಗುವುದಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ನನ್ನ ಅಪ್ಪಣೆಯನ್ನು ಪಡೆದೇ ಹೋಗಬೇಕಾಗುತ್ತದೆ. ಯಾವ ಆಯುಧವೇ ಆದರೂ ಸಹ ನಮ್ಮ ಸಂಕಲ್ಪ ಇಲ್ಲದೆ ಯಾವ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಸೊನ್ನೆಯ ಮುಂದೆ ಸೊನ್ನೆಯನ್ನು ಬರೀತಾ ಎಷ್ಟೇ ಸೊನ್ನೆಯನ್ನು ಬರೀತಾ ಹೋದ್ರೂ ಆ ಸೊನ್ನೆಗೆ ಮೌಲ್ಯ ಇಲ್ಲ ಮಗು. ಆ ಸೊನ್ನೆಗೆ ಮೌಲ್ಯ ಬರಬೇಕು ಅಂತ ಆದ್ರೆ ಅದರ ಹಿಂದೆ ಒಂದು ಸಂಖ್ಯೆ ಎನ್ನುವುದು ಬೇಕಾಗುತ್ತದೆ. ನೀನು ವಿಜೃಂಭಿಸುವುದಕ್ಕೆ ಮೂಲ ಕಾರಣ ಸಂಖ್ಯೆಯೋಪಾದಿಯಲ್ಲಿ ಇದ್ದವ ನಾನೇ ಹೊರತು ಅನ್ನೇನಲ್ವೇ ಅಲ್ಲ. ನೀನು ಯೋಚನೆ ಮಾಡಿದ್ದಿ ರೆಕ್ಕೆಯಿಂದಲೇ ಮತ್ಸ್ಯವಾಗುತ್ತದೆ ಎನ್ನುವ ಹಾಗೆ, ಅದು ಹಾಗಲ್ವೇ ಅಲ್ಲ. ಮತ್ಸ್ಯ ಇರುವ ಕಾರಣದಿಂದಲೇ ರೆಕ್ಕೆ ಇರುವುದು, ಕೂರ್ಮ ಇರುವ ಕಾರಣದಿಂದಲೇ ಚಿಪ್ಪಿರುವುದು, ವರಹ ಇರುವ ಕಾರಣದಿಂದಲೇ ಕೋರೆದಾಡೆ ಇರುವುದು, ನರಸಿಂಹ ಇರುವ ಕಾರಣದಿಂದಲೇ ನಖ ಇರುವುದು, ವಾಮನ ಇರುವ ಕಾರಣದಿಂದಲೇ ಪಾದ ಇರುವುದು. ಕಬ್ಬಿನಿಂದಲೇ ಬೆಲ್ಲ ಆಗಬೇಕು ಬಿಟ್ಟರೆ ಬೆಲ್ಲದಿಂದ ಕಬ್ಬ ಆಗುವುದಿಲ್ಲ. ಅದನ್ನು ನೀನು ಯೋಚನೆ ಮಾಡಲಿಲ್ಲ. ತನ್ನಿಂದಲೇ ಶ್ರೀಮನ್ ಮಹಾವಿಷ್ಣು ವಿಜೃಂಭಿಸ್ತಾ ಇದ್ದಾನೆ ಎನ್ನುವ ಹಾಗೆ ನೀನು ಭಾವಿಸಿದ್ದಿ ಅಂತಾದ್ರೆ ನಿನಗೆ ಈ ಸ್ಥಳದಲ್ಲಿ ಜಾಗ ಇಲ್ಲ, ಈ ಸ್ಥಳದಲ್ಲಿ ಜಾಗ ಇಲ್ಲವೇ ಇಲ್ಲ. ನನ್ನ ಕೈಯಲ್ಲಿ ಮತ್ತೆ ಕೌಮೋದಕ್ಕೆ ಗದ ಇತ್ತು, ನಂದಕ ಖಡ್ಗ ಇತ್ತು, ಯಾವುದಕ್ಕೂ ಶಕ್ತಿಯನ್ನು ತುಂಬಿ ನಾನು ಕಳಿಸಬಹುದಿತ್ತು. ಆದರೂ ನಿನ್ನನ್ನು ಕಳಿಸಿದೆ ಯಾಕೆ ಹೇಳಿದ್ರೆ ನಿನ್ನ ಮೇಲೆ ಇಟ್ಟಂತಹ ಪ್ರೀತಿ ವಾತ್ಸಲ್ಯ ಅದನ್ನು ದುರುಪಯೋಗಪಡಿಸಿಕೊಂಡಿದ್ದಿ. ಆ ಹೊತ್ತು ನನ್ನ ಕಿವಿಯ ಕಿಲಿಪಿಷದಲ್ಲೇ ಹುಟ್ಟಿದಂತಹ ಮಧುಕೈಟವರು ಲೋಕಕಂಟಕರಾಗಿ ಮುಂದುವರಿತಿರುವಂತಹ ಸಂದರ್ಭ. ಮಕ್ಕಳು ಅಂತ ಭಾವಿಸದೆ ಕೊಂದವ ನಾನು. ಹಾಗಿರುವಾಗ ನಿನ್ನನ್ನು ನಾನು ಬಿಡುತ್ತೇನೆ ಅಂತ ಭಾವಿಸಿದೆಯೋ? ನಿನಗೆ ಇಲ್ಲಿ ಜಾಗ ಇಲ್ಲ. ಭೂಲೋಕದಲ್ಲಿ ಒಬ್ಬ ಕ್ಷತ್ರಿಯನಾಗಿ ಹುಟ್ಟು ಕರಿಯ ವರದನ ನುಡಿಯ ಕೇಳುದ ಸುದರ್ಶನಗೆ ಮೂಡಲು ಕರವ ಜೋಡಿಸಿ ಚರಣ ಕೆರಗುದ ಕರವ ಜೋಡಿಸಿ ಚರಣ ಕೆರಗುದ ನುತಿಸಿದನು ದೇವಾ ಶರಣ ರಕ್ಷಕ ಮೋಕ್ಷದಾಯಕ ಶರಣ ರಕ್ಷಕ ಮೋಕ್ಷದಾಯಕ ದುರುಳ ಶಿಕ್ಷಕ ಪಶ್ಚಿಮಾಗನ ನರಹರಿಯ ಪ್ರಹ್ಲಾದ ರಕ್ಷಕ ನರಹರಿಯ
ಪ್ರಹ್ಲಾದ ರಕ್ಷಕ ರಕ್ಷಿಸೋ ರಕ್ಷಿಸೋ ಹರಿಯೇ ಹರಿ ಮಂದಿಸೆನ್ನ ಪರಾಧವ ಮಂದಿಸನ್ ಅಪರಾಧವ ಮಾಧವ ಸುಪ್ರಸನ್ನ ಮೂರ್ತಿ ಕೇಶವ ಮಾಧವ ಕೇಶವ ಮಾಧವ ಎಂದೊಳೆತಗೆ ಭೇದ ನಿನ್ನೊಳಿಲ್ಲವಾದ ಎನ್ನೊಳಿತಗೆ ಭೇದ ನಿನ್ನೊಳಿಲ್ಲವಾದ ಮುನ್ನ ನಂಬಿದೆ ಪಾದ ಇನ್ನು ಆತು ಗೋದ ಮುನ್ನ ನಂಬಿದ ಪಾದ ಇನ್ನಾತು ಗೋದ ಹರಿಯೇ ಕ್ಷಮಿಸೋ ಹರಿಯೇ ವಂದಿಸನ್ ಅಪರಾಧವ ಮಾಧವ ಸುಪ್ರಸನ್ನ ಮೂರ್ತಿ ಕೇಶವ ಎಂದೊಳೆತಗೆ ಭೇದ ನಿನ್ನೊಳಿಲ್ಲವಾದ ಮುನ್ನ ನಂಬಿದೆ ಪಾದ ಇನ್ನಾದು ಹೋದ ಹರಿಯೇ 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 ಕ್ಷಮಿಸು 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 ಮನ್ನಿಸು ಮನ್ನಿಸನ ಅಪರಾಧವ ಮಾಧವ ಸುಪ್ರಸನ್ನ ಮೂರ್ತಿ ಕೇಶವ ಮಾಧವ ಕೇಶವ ಮಾಧವ ಹರಿಯೇ ಮನ್ನಿಸು ಕುಜಹರ ಕೂರ್ಮ ಸಮ ಸಂಸ್ಕೃತರ ಕೇಯುರದರ ಕೈಟಪಾರಿ ಜಯ 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 ಆದಿಯಂತೆ ರಹಿತನಾದ ಚಿನ್ಮಯಾತ್ಮಕ ನೀನು ವೇದಗಳಿಗೆ ಅಧಿಪತಿಯಾಗಿದ್ದವ ನೀನು ಸರ್ವಂತರ್ಯಾಮಿ ನೀನು ಲೋಕ ಮೂರರಲ್ಲಿ ನಿನ್ನ ಹಿರಿಮೆ ಮಹಿಮೆಯನ್ನು ತಿಳಿಯುವುದಕ್ಕೆ ಯಾರಿಂದ ಸಾಧ್ಯ ಉಂಟು ನೀನೇ ಎಲ್ಲ ನಿನ್ನಿಂದಲೇ ಅಲ್ಲ ನೀನಿಲ್ಲದೆ ಪ್ರಪಂಚದ ಯಾವ ವ್ಯವಹಾರವೂ ಇಲ್ಲ ಅಕುಂಠಿತವಾದದ್ದು ವೈಕುಂಠ ಯಾಕೆ ಬಂತು ನಾನು ಯಾಕೆ ಹುಟ್ಟಿಕೊಂಡಿತ್ತು ನಾನು ಯಾಕೆ ನನ್ನಲ್ಲಿ ಬಂತು ನಾನು ಬದುಕೆಂಬ ಬಿಳಿಯ ವಸನದ ಮೇಲೆ ಅಹಂಕಾರ ಎಂಬಂತ ಕಪ್ಪು ಚುಕ್ಕೆ ಬಂತು ನಾನು ಎಂಬ ಚುಕ್ಕೆ ಬಿಟ್ಟು ನಾನು ಎನ್ನುವುದು ಪ್ರಪಂಚದಲ್ಲಿ ಯಾರಿಗೂ ಒಳ್ಳೆಯದಲ್ಲ ಪ್ರಭುವೇ ಬಾಳೆ ಎಲೆ ಒಂದು ಹೇಳಿದಂತೆ ನಾನಿಲ್ಲದೆ ಊಟವೇ ಇಲ್ಲ ಊಟದ ವ್ಯವಸ್ಥೆ ಆಗ್ಬೇಕು ಅಂತಾದ್ರೆ ನನ್ನ ಪಾತ್ರವೇ ಪ್ರಾಮುಖ್ಯ ಎನ್ನುವುದಾಗಿ ಈ ಮಾತನ್ನು ಕೇಳಿದ ಬೇವಿನೆಲೆ ಹೇಳಿದಂತೆ ಸಾರಿಗೊಂದು ವ್ಯವಸ್ಥಿತವಾದ ರುಚಿ ಕೊಡಬೇಕು ಅಂತ ಆದ್ರೆ ನನ್ನ ಪಾತ್ರ ಪ್ರಾಮುಖ್ಯ ಎನ್ನುವುದಾಗಿ ಇವರಿಬ್ಬರ ಮಾತನ್ನು ಕೇಳಿದಂತ ವೀಳ್ಯದೆಲ್ಲ ಹೇಳಿದಂತೆ ಪ್ರಭು ಜೀರ್ಣಕ್ರಿಯೆಗೊಂದು ಸಹಕಾರ ಆಗಬೇಕು ಆರೋಗ್ಯಕ್ಕೊಂದು ಚೇತನಾಕಾರಿ ಆಗಬೇಕು ಅಂತಾದ್ರೆ ನನ್ನ ಪಾತ್ರ ಪ್ರಾಮುಖ್ಯ ಎನ್ನುವುದಾಗಿ ಇವರ ಮೂವರ ಮಾತನ್ನು ಕೇಳಿಕೊಂಡು ಮೂಲೆಯಲ್ಲಿದ್ದ ಒಂದು ಎಲೆ ಹೇಳಿತಂತೆ ಬಾಳೆ ಎಲೆ ನೀನು ಅಹಂಕಾರ ಪಟ್ಟೆ ತಿಪ್ಪೆಯಲ್ಲಿ ಬಿದ್ದೆ ಬೇವಿನೆಲೆ ನೀನು ಅಹಂಕಾರ ಪಟ್ಟೆ ಬಾಳೆಯ ತುದಿಯಲ್ಲಿ ಬಿದ್ದೆ ವೀಳ್ಯದೆಲೆ ನೀನು ಅಹಂಕಾರ ಪಟ್ಟೆ ದಾರಿಯಲ್ಲಿ ಬಿದ್ದೆ ನಾನು ಎಂಬ ಅಹಂಕಾರವನ್ನು ನಾನು ಬಿಟ್ಟೆ ಭಗವಂತನ ತಲೆಯ ಮೇಲೆ ಬಿದ್ದೆ ನಾನೇ ತುಳಸಿ ಎನ್ನುವುದಾಗಿ ಒಂದು ದ್ವೇಷವಿಲ್ಲದೆ ಇರುವಂತಹ ಮನಸ್ಥಿತಿ ಸುದರ್ಶನಿಗೆ ಯಾಕೆ ಬರಲಿಲ್ಲ ಪ್ರಭು ನಿನ್ನ ಯೋಗ್ಯತೆ ಏನು ಎನ್ನುವುದನ್ನು ನಾನು ಕಂಡವ ಜಯ ವಿಜಯರ ಕತಿ ಸ್ಥಿತಿ ಏನಾಯ್ತು ಎನ್ನುವುದನ್ನು ನಾವು ಕಣ್ಣಾರೆ ಕಂಡವರು ನಾವು ಮಡಗಿದವರು ಆದರೂ ನನಗೆ ಯಾಕೆ ಬಂತು ಈ ಅಹಂಕಾರ ನಿನ್ನಲ್ಲಿ ಮಾಡಿದೆ ವಾದ ತಪ್ಪಾಯ್ತು ಎನ್ನುವುದು ಗೊತ್ತಾಯಿತು ಈಗ ಕೈ ಮುಗಿದು ಕೈ ಜೋಡಿಸಿ ಬೇಡಿಕೊಳ್ತಾ ಇದ್ದೇನೆ ದೇವ ನಿನ್ನಲ್ಲಿ ಮತ್ತೆ ನನ್ನ ವಾದ ಇಲ್ಲವೇ ಇಲ್ಲ ನಿನ್ನನ್ನು ಬಿಟ್ಟಿರುವುದಕ್ಕೆ ನನ್ನಿಂದ ಕಷ್ಟ ಆಗ್ತದೆ ನಿನ್ನ ಸೇವೆಗಾಗಿ ಅನುರತವಿರುವುದು ನಾವು
ಅನೇಕ ದೃಶ್ಯಾವಳಿಗಳನ್ನು ನಾವು ಕಣ್ಣಾರೆ ಕಂಡವರಿದ್ದೇವೆ, ಅನೇಕ ಘಟನಾವಳಿಗಳಿಗೆ ನಾವು ಸಾಕ್ಷೀಭೂತರಾದವರಿದ್ದೇವೆ. ಆದರೆ ಯಾಕೆ ನಾನು ಎಂಬಂತ ಅಹಂಭಾವನೆ ನನಗೆ ಹುಟ್ಟಿತು? ನೀನು ಕೊಟ್ಟ ಶಾಪವನ್ನು ಅನುಭವಿಸಲೇಬೇಕು, ಅನುಭವಿಸುತ್ತೇನೆ. ಹೆಚ್ಚು ಕಾಲ ಅಲ್ಲಿ ಇರುವಂತಹ ಸಾಮರ್ಥ್ಯ ನನ್ನ ಪಾಲಿಗಿಲ್ಲ, ಶಕ್ತಿ ಇಲ್ಲ. ಕಾರಣ ನಿನ್ನನ್ನು ಬಿಟ್ಟಿರುವುದಕ್ಕಾಗುವುದಿಲ್ಲ. ಕ್ಷಿಪ್ರ ಗತಿಯಲ್ಲಿ ಪುಣ್ಯ ಸಾನ್ನಿಧ್ಯವನ್ನು ಸೇರುವುದಕ್ಕೆ ಅವಕಾಶವನ್ನು ಮಾಡಿಕೊಡು ಪ್ರಭು. ಭಕ್ತ ಚಿಂತಿಸಬೇಡ ಕೃತವೀರ್ಯಸುತನಾಗೆ, ಭಕ್ತ ಚಿಂತಿಸಬೇಡ ಕೃತವೀರ್ಯಸುತನಾಗಿ, ಪ್ರತ್ಯಯೋಜನಿಸಯ್ಯ ನೀನು ಅತ್ರಿಜನಾಗಿ ತಮಸ್ವ ವಿದ್ಯೆಯ ಭಕ್ತ ಭಗವಂತ ಸುದರ್ಶನ, ಚಿಂತಿಸಬೇಡವಪ್ಪ. ಮಗು ಒಂದು ರಚ್ಚೆ ಹಿಡಿದು ಕೊಚ್ಚೆಯಲ್ಲಿ ಬಿದ್ದು ಮೈಗೆಲ್ಲ ಕೆಸರು ಮಾಡಿಕೊಂಡಾಗ ತಾಯಿಯಾದವಳು 4 ಪೆಟ್ಟು ಕೊಡ್ತಾಳೆ. ಆಗ ಆ ಮಗು ಗೊಳೋ ಅಂತ ರೋಧಿಸುವುದಕ್ಕೆ ಮುಂದಾಗುತ್ತದೆ. ಆ ಹೊತ್ತಿಗೆ ತಾಯಿಯಾದವಳು ಮಗುವನ್ನು ಪ್ರೀತಿಯಿಂದ ಲಾಲಿಸಿ ಪಾಲಿಸಿ ಸ್ನಾನ ಮಾಡಿಸಿ ಮತ್ತೆ ವಾತ್ಸಲ್ಯವನ್ನು ತೋರುತ್ತಾಳೆ. ಹಾಗಾದ್ರೆ ಹೊಡೆದದ್ದು ಯಾಕೆ ಅಂತ ಎನ್ನುವ ಪ್ರಶ್ನೆ ಬರುವುದಿಲ್ವೋ? ಮಗು ಪಾಠ ಕಲಿಯಲಿ ಎನ್ನುವ ಹಾಗೆ ನಿನ್ನ ಕುರಿತಾಗಿ ನೀನು ಮಾಡಿದ ತಪ್ಪಿಗೆ ಸರಿಯಾದಂತಹ ಪ್ರಾಯಶ್ಚಿತ್ತ ಆಗಬೇಕು ಎಂಬ ಕಾರಣಕ್ಕಾಗಿ ಶಾಪವನ್ನು ಕೊಡಬೇಕಾಗಿ ಬಂತು. ಆದರೂ ಈಗ ನನ್ನ ಸ್ತುತಿ ನಾಮ ಗುಣ ಕಥನವನ್ನು ಮಾಡುವುದಕ್ಕೆ ಮುಂದಾಗುತ್ತಾ ಇದ್ದಿ. ನಾನೇನು ಎನ್ನುವುದನ್ನು ತಿಳ್ಕೊಂಡಿದ್ದಿ. ನಿನ್ನಲ್ಲಿರುವಂತಹ ಅಹಂಕಾರ ಎನ್ನುವಂತಹ ಅಜ್ಞಾನದ ಪರ ಎನ್ನುವುದು ಈಗ ಹರಿದು ಹೋಗಿದೆ ಅಂತಾಯಿತು. ಮಗು, ವಿದ್ಯೆಗೆ ವಿನಯವೇ ಭೂಷಣವಾಗುತ್ತದೆ. ಹಣ್ಣು ತುಂಬಿದ ಗಿಡವು ಹೇಗೆ ನೆಲಕ್ಕೆ ಬಾಗಿರುತ್ತದೋ ಹಾಗೆ ವಿದ್ಯೆ ಉಳ್ಳವನು, ಸಾಮರ್ಥ್ಯವಿದ್ದವನು ನನಗಿಂತ ಕಿರಿಯರಿಲ್ಲ ಎನ್ನುವ ಹಾಗೆ ಭಾವಿಸಬೇಕು, ವಿನಯವಂತನಾಗಿರಬೇಕಾಗುತ್ತದೆ. ಅದು ನೀನು ಹಾಗಲ್ಲ. ದೇವರ ಅಸ್ತಿತ್ವಕ್ಕೆ ತಾನೇ ಕಾರಣ ಎನ್ನುವಂತ ಅಹಂಕಾರ, ರಾಜಸ ಗುಣ ನಿನ್ನಲ್ಲಿ ಅಡಗಿತ್ತು. ಪ್ರಪಂಚದಲ್ಲಿ ಪರಮ ಪುರುಷೋತ್ತಮನಾದಂತಹ ನನ್ನನ್ನು ಹಂಗಿಸುವುದಕ್ಕೆ ನೀನು ಮುಂದಾಗತಿ ಅಂತ ಆದ್ರೆ ಈ ರಾಜಸ ಗುಣ ಯಾಕೆ ಬಂತು ಅಂತ ಯೋಚನೆ ಮಾಡಬೇಕಾಗುತ್ತದೆ. ಇಷ್ಟು ವರ್ಷಗಳ ಕಾಲ ನನ್ನ ಜೊತೆಯಲ್ಲಿದ್ದಂತಹ ನಿನಗೆ ಹೀಗೊಂದು ದುರ್ಭಾವನೆ ಬರ್ತಂತಾದ್ರೆ ಅದಕ್ಕೆ ಏನೋ ನನ್ನ ಸಂಕಲ್ಪ ಇರಬೇಕು ಅಂತ ನೀನು ಯೋಚನೆ ಮಾಡು ಮಗು. ಯುಗ ಯುಗದಲ್ಲೂ ಬಗೆಬಗೆಯ ರೂಪವನ್ನು ಧರಿಸುವ ನಾನು. ಯಾಕೆಂದ್ರೆ ಧರ್ಮ ಗ್ಲಾನಿಯಾದಂತಹ ಸಂದರ್ಭದಲ್ಲಿ ಧರ್ಮೋದ್ಧರಣಕ್ಕಾಗಿ ಅವತಾರ ಗ್ರಹಣ ಮಾಡುವ ನಟನೊಬ್ಬ ವೇದಿಕೆಯಲ್ಲಿ ನಟಿಸಬೇಕು ಅಂತಾದ್ರೆ ಸುಂದರವಾದಂತಹ ವೇದಿಕೆಯೊಂದು ನಿರ್ಮಾಣ ಆಗಬೇಕೋ ಬೇಡವೋ? ಹಾಗೆಯೇ ಈಗಾಗಲೇ ಅನೇಕ ಅವತಾರವನ್ನ ಧರಿಸಿದಂತಹ ನಾನು ಮುಂದೆ ಅವತಾರ ಗ್ರಹಣ ಮಾಡಿ ಧರ್ಮೋದ್ಧರಣ ಮಾಡಬೇಕಾದಂತಹ ಕಾರ್ಯ ಇತ್ತು. ಆದ ಕಾರಣಕ್ಕಾಗಿ ಸರಿಯಾದ ಒಂದು ವೇದಿಕೆ ಆಗಬೇಕು. ಅದಕ್ಕೆ ನಿನ್ನನ್ನೇ ನಾನು ಬಳಸಿಕೊಳ್ಳಬೇಕಾಯಿತು. ಹೇಗೆ ಮುದುಕೈಟವರನ್ನ ಕೊಂದನು ಅದೇ ರೀತಿಯಾಗಿ ನಿನಗೆ ಶಾಪವನ್ನು ಕೊಟ್ಟಿದ್ದೇನೆ. ಈ ಜನ್ಮಾಂತರದ ಕಿಲ್ಪಿಸುವೆ ಕಾರಣವಾಗಿ ಮುಂದಿನ ಜನ್ಮದಲ್ಲಿ ಅಹಂಕಾರಿ ಆಗಬೇಕಂತಹ ಪ್ರಮೇಯ ಒಂದು ಒದಗಿ ಬಂತು. ನಾನು ಕೊಟ್ಟಂತ ಶಾಪ ಯಾವ ಕಾರಣಕ್ಕೂ ಹುಸಿಯಾಗುವುದಕ್ಕೆ ಸಾಧ್ಯ ಇಲ್ಲ. ನನ್ನ ಶಾಪದಂತೆ ಭೂಲೋಕದಲ್ಲಿ ಕೃತವೇದ ರಾಕಾವತಿಯರ ಮಗನಾಗಿ 1000 ಅರೆಯನ್ನು ಹೊಂದಂತಹ ನೀನು ಕರವಿಹೀನನಾಗಿ ಹುಟ್ಟುತ್ತಿ. ಅದೇ ಹೊತ್ತಿಗೆ ಅತ್ರಿ ಅನಸೂಯರ ಮಗನಾಗಿ ಗುರು ದತ್ತಾತ್ರೇಯನಾಗಿ ನಾನೇ ಬಂದು ನಿನಗೆ ಸಕಲ ವಿದ್ಯೋಪದೇಶವನ್ನು ನೀಡುತ್ತೇನೆ. ಆದರೆ ಜನ್ಮಾಂತರದ ಕಿಲ್ಬಿಸುವೆ ಕಾರಣವಾಗಿ ನೀನು ಪ್ರಮತ್ತನಾಗಿ ಮುಂದುವರಿದಾಗ, ಬ್ರಾಹ್ಮಣರನ್ನು ನೋಯಿಸಿದಾಗ ಆಗಲೇ ಜಮದಗ್ನಿಯ ಮಗನಾಗಿ ಜಾಮದಗ್ನಿಯಾಗಿ ಅಂದ್ರೆ ಪರಶುರಾಮನಾಗಿ ಬಂದು ನಿನ್ನನ್ನು ಕೊಲ್ಲುವುದರ ದ್ವಾರ ನಿನ್ನ ಹಿಂಗಡೆಯಲ್ಲಿ ಯಾರ್ಯಾರು ದುಷ್ಟಕ್ಷತ್ರಿಯರಿದ್ದಾರೋ ಅವರನ್ನೆಲ್ಲ ಕೊಂದು ಭೂಭಾರ ಹರಣ ಮಾಡುವಂತಹ ಉದ್ದೇಶ ನಾನು ಹೊತ್ತವನಿದ್ದೇನೆ. ಹಾಗಾಗಿ ಇದೊಂದು ಸಂಕಲ್ಪ ಬಿಟ್ರೆ ಬೇರೆ ಏನೂ ಇಲ್ಲ ಮಗು. ಯೋಚನೆ ಮಾಡಬೇಡ. ನಾನೇನು ಕೊಲ್ಲುವುದಕ್ಕಾಗಿ ಅವತಾರ ಗ್ರಹಣ ಮಾಡುವನಿದ್ದೇನೆ. ಆದಷ್ಟು ಶೀಘ್ರವಾಗಿ ಈ ವೈಕುಂಠ ಧಾಮವನ್ನು ನೀನು ಸೇರಿಕೊಳ್ಳುವುದಕ್ಕೆ ಅವಕಾಶ ಒದಗಿಸಿಕೊಡ್ತೇನೆ. ನೀನು ಆಡುವ ನಾಟಕಕ್ಕೆ ನಾವೆಲ್ಲ ಪಾತ್ರಧಾರಿಗಳು. ಹೌದು, ನೀನು ಕೊಟ್ಟ ಪಾತ್ರವನ್ನು ಯಾವ ಕಾರಣಕ್ಕೂ ಲೋಪ ಬರದಂತೆ ನಾನು ನಿರ್ವಹಿಸುತ್ತೇನೆ. ಆಗಲಿ. ಜಯ ಜಯ. ಲೋಕದ